ಇದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ನೀವು ಹೇಳ್ತಾ ಇದ್ರಿ, ಈಗ ಚಟಗಳು ಪ್ರಮುಖವಾಗಿ ಕಾರಣವಾಗುತ್ತೆ ಅಂತ ಹೇಳಿ. ಬಟ್ ಈ ಹಿಂದೆ ಈ ಒಂದು ಚರ್ಚೆ ಶುರುವಾಗಿತ್ತು. ಏನಪ್ಪ ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಅವರು ತುಂಬ ಹೆಲ್ತಿ ಆಗಿದ್ರು, ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ಡೈಲಿ ಎಕ್ಸಸೈಸ್ಗಳನ್ನು ಮಾಡ್ತಾಯಿದ್ರು. ಬಟ್ ಹೀಗಿದ್ದಂಥ ವ್ಯಕ್ತಿ ಕೂಡ ಸಡನ್ನಾಗಿ ಡೆತ್ ಆಗಿದ್ದು. ಅಂದರೆ ಈ ಜಿಮ್ಗಳಿಂದ ಅಥವಾ ಅತಿ ಹೆಚ್ಚಾಗಿ ತೂಕವನ್ನು ಎತ್ತುವ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಅಂತ. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದು ಯುವಕರು ತಿಳ್ಕೋಬೇಕಾದಂಥ ವಿಚಾರ, ಅದು ನಿಜವಾಗ್ಲೂ ತಿಳಿಬೇಕಾದಂಥ ವಿಚಾರ. ನೋಡಿ, ನಮ್ಮ ಅಪ್ಪ ಪೈಲ್ವಾನ್ರಾಗಿದ್ರು, ಗರಡಿ ಮನೆಗೆ ಹೋಗ್ತಾ ಇದ್ರು. ಎಲ್ಲರೂ ಎಷ್ಟು ಗಟ್ಟಿಯಾಗಿದ್ರು ಅಂದರೆ 94 ವರ್ಷ ಇದ್ರು. ಯಾಕೆಂದರೆ ಗರಡಿ ಮನೆಯಲ್ಲಿ ಯಾರು ಪೂಜೆ ಮಾಡ್ತಾರೆ? ಹನುಮಂತನ. ಭಕ್ತಿ, ಶಕ್ತಿ, ಯುಕ್ತಿ 3 ಇರುತ್ತೆ. ರೆಸ್ಲಿಂಗ್ನಲ್ಲಿ ಪಟ್ಟು ಹಾಕೋದಿರುತ್ತೆ, ಹೇಗೆ ಅಂತ ಇದು ಮಾಡೋದು, ಅಲ್ಲಿ ಯುಕ್ತಿ ಇರುತ್ತೆ, ಭಕ್ತಿ ಇರುತ್ತೆ. ಯಾರು ಹನುಮಂತ? ಯಾರು? ಶಿವನ ಅಂಶ, ಅಗಾಧವಾದಂಥ ಶಕ್ತಿ ಇದ್ದವನು. ಆಮೇಲೆ ಅವರು ಹಾಲು, ಬಾದಾಮು, ಹಲ್ವಾ ಈ ಥರ ತಿಂದು ಮೈ ಬೆಳೆಸ್ಕೊತಾ ಇದ್ರು. ಆದರೆ ಇವತ್ತಿನ ಜಿಮ್ನಲ್ಲಿ ಏನಾಗಿದೆ, ಅಲ್ಲಿ ಭಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ, ಬರೀ ಶಕ್ತಿ. ಅಂದರೆ ಹೀರೋಗಳ ಥರ 6 ಪ್ಯಾಕ್ ಮಾಡ್ಕೋಬೇಕು. ಆ 6 ಪ್ಯಾಕ್ಸ್ ಬೆಳೆಸೋದ್ರ ಮೊದಲೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಒಂದ್ಸಲ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ವಯಸ್ಸಾದವರು ಒಂದು ಡಜನ್ ಎಗ್ ಕೊಂಡ್ಕೊಳ್ತಾ ಇದ್ದಾರೆ. ಆದ್ರೆ ಏನು ಒಂದು ಮನೇಲಿ ಇಷ್ಟೊಂದು ಎಗ್ ತಿಂತಾರಾ ಅಂತ ಕೇಳಿದೆ. ಈಗ ಏನಾಗ್ತಿದೆ ಅಲ್ಲ ಕೇಳಿ, ಅದನ್ನ ಮಗನಿಗೆ ಅಂದ್ರು, ಯಾಕೆ ಮಗ ಅಷ್ಟೊಂದು ತಿಂತಾನ ಅಂತ. ಇಲ್ಲ, ಅವನು ಜಿಮ್ಗೆ ಹೋಗ್ತಾನೆ, ಜಿಮ್ನವ್ರು ಹೇಳಿದ್ದಾರೆ ಅಂತ. ನೋಡಿ, ನಮ್ಮ ಶರೀರಕ್ಕೆ ಬೇಕಾಗಿರೋದು 100 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್. ಅದು ನಮ್ಮ ಶರೀರದ ಯಕೃತ ಬೆಳೆಸುತ್ತೆ. ಇವರು ಜಿಮ್ಗೆ ಹೋಗ್ತಾ ಇದ್ದೀನಿ, ನನ್ನ ಮಸಲ್ಸ್ ಬರಬೇಕು ಅಂತ, ಪ್ರೋಟೀನ್ ಸಿಕ್ಕತ್ತೆ ಅಂತ ಅವರು ಅರ್ಧ ಡಜನ್ನು 1 ಡಜನ್ನು ಮೊಟ್ಟೆ ತಿಂದರೆ ಏನಾಗುತ್ತೆ ಅಂದರೆ, ಒಂದು ಮೊಟ್ಟೆಯಲ್ಲಿ 250 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ ಇರುತ್ತೆ. ಅಂದರೆ 1,000-1,500 ಮಿಲಿಗ್ರಾಮ್ ಕೊಲೆಸ್ಟ್ರಾಲ್ನ ಸ್ಟಫ್ ಮಾಡ್ಕೊಂಡಂಗೆ ಅದು ಡೆಪಾಸಿಟ್ ಆಗುತ್ತೆ, ಹೃದಯಾಘಾತ ಆಗತ್ತೆ. ಇದು ಒಂದು. ಎರಡನೇದು, ಅವರು ಎನರ್ಜಿ ಬೆಳೀಲಿ ಅಂತ ಅವರು ಎನರ್ಜಿ ಡ್ರಿಂಕ್ ಕೊಡ್ತಾರೆ. ಆ ಎನರ್ಜಿ ಡ್ರಿಂಕ್ನಲ್ಲಿ 60 ಮಿಲಿಗ್ರಾಮ್ ಕೆಫೀನ್ ಇರುತ್ತೆ. ಕೆಫೀನ್ ಅಂತಂದರೆ ಇದು ಕಾಫಿನಲ್ಲಿ 1 ಲೋಟ ಕುಡಿದಾಗ ಅದೇನು ಒಂದು 5 ಮಿಲಿಗ್ರಾಮ್ ಕೆಫೀನ್ ತೊಗೊಂಡಿರ್ತೀವಿ. ಇಲ್ಲಿ ನೀವು ಒಟ್ಟಿಗೆ 50-60 ಮಿಲಿಗ್ರಾಮ್ ತೊಗೊಂಡ್ರೆ ಏನಾಗುತ್ತೆ, ಬ್ರೈನ್ ಅಲರ್ಟ್ ಆಗುತ್ತೆ. ಬ್ರೈನಿಂದ ಬರೋ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಹಾರ್ಟಿಗೆ ಸ್ಟಿಮ್ಯುಲೇಟ್ ಮಾಡೋ ವೇಗಸ್ ನರ್ವ್ ಸ್ಟಿಮ್ಯುಲೇಟ್ ಆದಾಗ ಪಟ 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 ಅಂತ ಹೊಡ್ಕೊಂಡು ಕೊಲ್ಯಾಪ್ಸ್ ಆಗ್ತಾರೆ. ಅದು ಎನರ್ಜಿ ಡ್ರಿಂಕು. 3ನೇದ್ದು, ಅವರು ಫಾರ್ಮುಲಾಗಳನ್ನ ತಗೊಳ್ತಾ ಇದ್ದಾರೆ. ಈ ಫಾರ್ಮುಲಾಗಳ ಹೆಸರು ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಕೊಡೋರು ಮತ್ತೆ ತಗೊಳ್ಳೋರು ಅವ್ರಿಗೆ ಗೊತ್ತು. ಒಂದು ಸಲ ನನ್ನ ಗೆಳತಿ ಶಿಬಾ ಅಂತ ಡಾಕ್ಟ್ರು ಪಂಜಾಬ್ನಿಂದ, ಲುಧಿಯಾನನಿಂದ ಕೇಸ್ ಪ್ರೆಸೆಂಟ್ ಮಾಡಿದ್ರು. 19 ವರ್ಷದ ಯುವಕ, ಅಂದರೆ ಟೀನೇಜರು, 19-20 ವರ್ಷದವ್ರದ್ದು ಡೆತ್ ಆಗಿರೋದು. ಅವ್ರಿಗೆ ಆಂಜಿಯೋಗ್ರಾಮ್ ಮಾಡಿರೋದು, ಆಮೇಲೆ ಆಂಜಿಯೋಪ್ಲಾಸ್ಟಿ ಮಾಡಿ ಉಳಿಸಿರೋದು. ಕಾರಣ ಅಂತ ಒಂದು ಸ್ಲೈಡ್ನಲ್ಲಿ ಎಷ್ಟು ಹೆಸರುಗಳು ಬರೆದಿದ್ರು. ನಾನು ಆ ಹೆಸರುಗಳೇ ಕೇಳಿಲ್ಲ, ಇದು ಯಾವ ಮೆಡಿಸಿನ್ಸು ಏನು ಅಂತ. ಕೊನೆಗೆ ಲೆಕ್ಚರ್ ಆದಮೇಲೆ ಪ್ರಶ್ನೆ ಕೇಳಿದಾಗ, ಮ್ಯಾಮ್, ದೀಸ್ ಆರ್ ದ ಫಾರ್ಮುಲಾಸ್ ಗಿವನ್ ಬೈ ದ ಜಿಮ್ ಪೀಪಲ್ ಅಂತ. ಆ ಫಾರ್ಮುಲಾಗಳಲ್ಲಿ ಹೇಗೆಂದರೆ, ನೀವು ಒಲಿಂಪಿಕ್ಗೆ ಇದು ಓಡೋರಿಗೆಲ್ಲ ಡ್ರಗ್ ಅಬ್ಯೂಸ್ನಿಂದ ಅವ್ರಿಗೆ ಡಿಬಾರ್ ಮಾಡ್ತಾರಲ್ಲ, ಉದ್ದೀಪನ ಇದನ್ನ ತಗೊಳ್ಳೋದು, ಅಂಥದನ್ನ ಅದರಲ್ಲಿ ಹಾಕಿರ್ತಾರೆ. ಸ್ಟೀರಾಯ್ಡ್ ಇರುತ್ತೆ. ಸೊ ದಪ್ಪಗಾಗಿ ಕಾಣ್ಬೋದು ಅವರು, ಆದರೆ ಅವರ ಶಕ್ತಿ ಎಲ್ಲ ಪೂರ್ತಿ ಹಾಳಾಗುತ್ತೆ. ಸೊ ಹಾಗಾಗಿ ಈ 3 ಕಾರಣದಿಂದ ಈ ಜಿಮ್ಮಿಗೆ ಹೋದವರು ಹಾಗೆ ಸಡನ್ಲಿ ಡೆತ್ ಆಗ್ತಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ಲಿಮಿಟ್ ಮೀರ್ಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ, ಅದು ಹಾರ್ಟ್ ಮೇಲೆ ಸ್ಟ್ರೇನ್ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಕಾರಣದಿಂದ ಜಿಮ್ನಲ್ಲಿ ಸತ್ತಿದ್ದನ್ನ ನಾವು ಕೇಳಿದ್ದೀವಿ ಬೇಕಾದಷ್ಟು, ಆದರೆ ಗರಡಿ ಮನೆಯಲ್ಲಿ ಯಾರೂ ಸತ್ತಿದ್ದನ್ನ ಇಲ್ಲಿವರೆಗೂ 1000 ವರ್ಷದಿಂದ ಯಾರೂ ಕೇಳಿಲ್ಲ.